ಓಂ ಶಾಂತಿ. ಈಗ ಮುರಳಿ ಜೂನ್ 10, 2025 ಪ್ರಮುಖ ಅಂಶಗಳನ್ನು ಕೇಳೋಣ. ಮಧುರವಾದ ಆಧ್ಯಾತ್ಮಿಕ ಮಕ್ಕಳೇ, ಶಿವಬಾಬಾ ಇಂದು ನಮಗೆ ಪ್ರೀತಿಯಿಂದ ನೆನಪಿಸುತ್ತಾರೆ. ತನ್ನ ದೈವಿಕ ನಿರ್ದೇಶನಗಳನ್ನು ಅನುಸರಿಸುವ ಮೂಲಕ ಜಗತ್ತಿಗೆ ಸಂತೋಷವನ್ನು ತರುವವರು ನೀವೇ. ಬಾಬಾ ಮತ್ತೊಮ್ಮೆ ಬಂದಿದ್ದಾರೆ, ನಮ್ಮನ್ನು ಉನ್ನತರನ್ನಾಗಿ ಮಾಡಲು ಮತ್ತು ಇತರರನ್ನು ಉನ್ನತೀಕರಿಸಲು ನಮಗೆ ಸಹಾಯ ಮಾಡಲು. ನೀವು ಪರಮಾತ್ಮನ ಮಕ್ಕಳು ಮತ್ತು ನಿಮ್ಮ ಕಾರ್ಯವೆಂದರೆ ಕರುಣೆಯಿಂದ ತುಂಬಿದ ಹೃದಯದಿಂದ ಪ್ರತಿ ಹಳ್ಳಿಗೂ ಸೇವೆ ಮಾಡುವುದು. ನೀವು ಈ ದೇಹವಲ್ಲ, ನೀವು ಶುದ್ಧ, ಶಾಂತಿಯುತ, ಶಕ್ತಿಶಾಲಿ ಆತ್ಮ, ಶಿವ ಬಾಬಾರ ಮಗು. ನೀವು ದೇವರ ದೈವಿಕ ಕುಟುಂಬಕ್ಕೆ ಸೇರಿದವರು. ನೀವು ಮತ್ತೆ ದೇವತೆಯಾಗಲು ಸಿದ್ಧರಾಗುತ್ತಿದ್ದೀರಿ. ಇಂದಿನ ಜಗತ್ತು ಸುತ್ತಲೂ ನೋಡಿ, ಪ್ರತಿಯೊಂದು ಮನೆಯಲ್ಲೂ ದುಃಖವಿದೆ. ಜನರು ದಾರಿ ತಪ್ಪಿದ್ದಾರೆ. ಒಂದು ಕಾಲದಲ್ಲಿ ಸಂತೋಷದ ಜಗತ್ತು ಇತ್ತು ಎಂದು ಅವರಿಗೆ ತಿಳಿದಿಲ್ಲ. ಆದರೆ ಈಗ ಶಿವಬಾಬಾ ನಮ್ಮನ್ನು ಸಂತೋಷಪಡಿಸಲು ಬಂದಿದ್ದಾರೆ. 21 ಜನ್ಮಗಳಿಗೆ. ಶ್ರೀಮತ್ ಎಂದರೆ ದೇವರ ಉನ್ನತ ನಿರ್ದೇಶನಗಳು. ಅವು ಯಾವುದೇ ಮನುಷ್ಯನಿಂದ ಬಂದಿಲ್ಲ. ಅವು ನೇರವಾಗಿ ಪರಮಾತ್ಮ ಶಿವಬಾಬರಿಂದ ಬಂದ ಸಂದೇಶಗಳಾಗಿವೆ ಮತ್ತು ಅವು ನಿಮ್ಮನ್ನು ಸಾಮಾನ್ಯ ಆತ್ಮದಿಂದ ಸ್ವರ್ಗದ ಮಾಲೀಕನನ್ನಾಗಿ ಪರಿವರ್ತಿಸುತ್ತವೆ. ನೀವು ಸಾಮಾನ್ಯರಲ್ಲ, ನೀವು ದೇವರ ಸಹಾಯಕರು, ಶಕ್ತಿಶಾಲಿ ಶಿವಶಕ್ತಿಗಳು. ತಂದೆ ಸಂತೋಷವನ್ನು ನೀಡುವಂತೆಯೇ ನೀವು ಸಹ ನಿಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳ ಮೂಲಕ ಶಾಂತಿ, ಸಂತೋಷ ಮತ್ತು ಪರಿಶುದ್ಧತೆಯನ್ನು ಹಂಚಿಕೊಳ್ಳಬೇಕು. ಇತ್ತೀಚಿನ ಕಾಲದಲ್ಲಿ ಜನರು ದುಃಖದ ಆಳವಾದ ಅರ್ಥವನ್ನು ತಿಳಿಯದಿರುವುದು ಮತ್ತು ದುರ್ಗುಣಗಳಲ್ಲಿ ತೊಡಗುವುದು ದುಃಖವನ್ನು ಹುಟ್ಟಿಸುವುದು ಎಂಬುದನ್ನು ಗ್ರಹಿಸದಿರುವುದು ಒಂದು ಪ್ರಮುಖ ಕಾರಣವಾಗಿದೆ. ಅವರು ಶುದ್ಧತೆಯನ್ನು ಕಳೆದುಕೊಳ್ಳುವಂತೆ ಒತ್ತಾಯಿಸುತ್ತಾರೆ. ಆದರೆ ನೀವು ಮೌನವಾಗಿ ಪ್ರೀತಿಯಲ್ಲಿ ದೇವರ ಸ್ಮರಣೆಯಲ್ಲಿ ಇರುತ್ತೀರಿ. ನೀವು ಇತರರನ್ನು ಅವ್ಯವಸ್ಥೆ ಅಥವಾ ಶಬ್ದವಿಲ್ಲದೆ ಮೇಲಕ್ಕೆತ್ತುತ್ತೀರಿ. ಭಕ್ತರು ಅಲೆದಾಡುತ್ತಾರೆ. ಅವರು ಪೂಜಿಸುತ್ತಾರೆ, ಆದರೆ ಅವರು ಪೂಜಿಸುವವರನ್ನು ತಿಳಿದಿರುವುದಿಲ್ಲ. ಅವರು ದೇವಾಲಯಗಳು ಮತ್ತು ನದಿಗಳಿಗೆ ಹೋಗುತ್ತಾರೆ, ಆದರೆ ಜನರು ಇದನ್ನು ಅರಿತುಕೊಳ್ಳುವುದಿಲ್ಲ. ದೇವರು ಈಗ ಈ ಕ್ಷಣದಲ್ಲಿಯೇ ಇಲ್ಲಿದ್ದಾರೆ ಮತ್ತು ನೇರವಾಗಿ ನಮಗೆ ಜ್ಞಾನವನ್ನು ಕಲಿಸುತ್ತಿದ್ದಾರೆ. ನಿಮ್ಮ ಜೀವನದ ನಿಜವಾದ ಗುರಿ. ನಿಮ್ಮ ನಿಜವಾದ ಗುರಿ ಸರಳವಾಗಿದೆ: ಮನುಷ್ಯನಿಂದ ದೇವತೆಯಾಗುವುದು. ಇತರರು ಶಿವಬಾಬಾರನ್ನು ಸ್ಮರಿಸುವಂತೆ ಸಹಾಯ ಮಾಡುವುದು. ಭಯದಿಂದಲ್ಲ, ಪ್ರೀತಿಯಿಂದ ಅವರನ್ನು ಜಾಗೃತಗೊಳಿಸುವುದು. ಶಾಸ್ತ್ರಗಳ ಮೂಲಕವಲ್ಲ, ಅನುಭವದ ಮೂಲಕ. ಸ್ಮರಣೆಯ ಶಕ್ತಿ. ಸ್ಮರಣೆಯ ಬೆಂಕಿಯು ನಿಮ್ಮ ಪಾಪಗಳನ್ನು ಸುಡುತ್ತದೆ. ನೀವು ಪರಿಶುದ್ಧರಾಗುತ್ತೀರಿ. ನೀವು ಬಲಶಾಲಿಯಾಗುತ್ತೀರಿ. ನೀವು ಪಾಪವನ್ನು ಜಯಿಸುವವರಾಗುತ್ತೀರಿ. ನೀವು ಎಲ್ಲಿದ್ದರೂ, ಕುಳಿತುಕೊಳ್ಳುವಾಗ, ನಡೆಯುವಾಗ ಅಥವಾ ಕೆಲಸ ಮಾಡುವಾಗ ಶಿವಬಾಬಾರನ್ನು ಪ್ರೀತಿಯಿಂದ ಸ್ಮರಿಸುತ್ತೀರಿ. ಇಂದಿನ ಮುಖ್ಯ ಅಭ್ಯಾಸ ಉದಾಹರಣೆ: ನೀವು ಶಿವಬಾಬಾರವರ ಮಗು ಎಂಬ ಅಚಲ ನಂಬಿಕೆಯನ್ನು ಹೊಂದಿರಿ. ಸಂತೋಷವನ್ನು ನೀಡಿ, ಎಂದಿಗೂ ದುಃಖಿಸಬೇಡಿ. ಯೋಗ್ಯ ಮಗುವಾಗಿರಿ. ನಿಮ್ಮ ಹೃದಯ, ನಿಮ್ಮ ಆಲೋಚನೆಗಳು, ನಿಮ್ಮ ಸೇವೆಯನ್ನು ತಂದೆಗೆ ಒಪ್ಪಿಸಿ. ಬಾಬಾರವರಂತೆಯೇ ಅಹಂಕಾರವಿಲ್ಲದ ಮತ್ತು ವಿನಮ್ರರಾಗಿರಿ. ಇಂದಿನ ವರದಾನ: ಮೊದಲು ನೀವು ನಿಮ್ಮನ್ನು ಶುದ್ಧತೆ, ಶಾಂತಿ, ಜ್ಞಾನದಲ್ಲಿ ಬೆಳೆಸಿಕೊಳ್ಳಿ.
ಆಗ ನಿಮ್ಮ ಸೇವೆಯು ಸಹಜವಾಗಿಯೇ ಯಶಸ್ವಿಯಾಗುತ್ತದೆ. ನಿಮ್ಮ ಮಾತುಗಳಿಗಿಂತ ಹೆಚ್ಚಾಗಿ ನಿಮ್ಮ ಕ್ರಿಯೆಗಳು ಜಗತ್ತಿಗೆ ಸ್ಫೂರ್ತಿ ನೀಡುತ್ತವೆ. ನಿಮ್ಮ ಜೀವನವು ಸಂದೇಶವಾಗುವ ರೀತಿಯಲ್ಲಿ ಬದುಕಿ. ಇಂದಿನ ಸ್ಲೋಗನ್: ತಂದೆಯ ಹತ್ತಿರ ಬರಲು ನಿಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳು ಪರಸ್ಪರ ಹೊಂದಾಣಿಕೆಯಿಂದ, ಶುದ್ಧತೆಯಿಂದ ಮತ್ತು ಶಾಂತಿಯುತವಾಗಿರಲಿ. ಆತ್ಮ ಪ್ರಜ್ಞೆಯಲ್ಲಿರಿ. ಈ ಮೌನದಲ್ಲಿಯೇ ನೀವು ಸೂಕ್ಷ್ಮ ಶಕ್ತಿಗಳು ಜಾಗೃತಗೊಳ್ಳುವುದನ್ನು ಅನುಭವಿಸುವಿರಿ. ನೀವು ಆತ್ಮಗಳೊಂದಿಗೆ ಸಂಪರ್ಕ ಸಾಧಿಸುವಿರಿ, ಸಂಸ್ಕಾರಗಳನ್ನು ಪರಿವರ್ತಿಸುವಿರಿ, ಪರಮಾತ್ಮನೊಂದಿಗೆ ನೀವು ಸಂಪರ್ಕವನ್ನು ಜೋಡಿಸುವಿರಿ. ಅತ್ಯಂತ ಸಿಹಿಯಾದ, ಪ್ರೀತಿಯ, ಕಳೆದುಹೋದ ಮತ್ತು ಈಗ ಕಂಡುಕೊಂಡ ಮಕ್ಕಳು ತಾಯಿ, ತಂದೆ, ಬಾಪ್ ದಾದಾ ಅವರಿಂದ ಪ್ರೀತಿ, ನೆನಪು ಮತ್ತು ಶುಭೋದಯಗಳನ್ನು ಸ್ವೀಕರಿಸುವರು. ಈ ಮುರಳಿ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ದಿನವನ್ನು ಮುಂದುವರಿಸೋಣ. ಓಂ ಶಾಂತಿ.